ಸಿಲಿಕಾನ್ ಸಿಟಿ ಮಾಹಿತಿ ತಂತ್ರಜ್ಞಾನದ ತವರು ಬೆಂಗಳೂರಿಗೆ ಸನಿಹದಲ್ಲೇ ಇರುವ ರೇಷ್ಮೆಯ ನಗರ ರಾಮನಗರ. ಇಲ್ಲಿಯ ಪ್ರೇಕ್ಷಣೀಯ ಸ್ಥಳ ರೇವಣಸಿದ್ದೇಶ್ವರ ಬೆಟ್ಟ. ಬೆಟ್ಟಕ್ಕೆ ಬೆರಳೆಣಿಕೆಯಷ್ಟು ಕಿಲೋಮೀಟರ್ಗಳ ಅಂತರದಲ್ಲಿರುವ ಅವ್ವೇರಹಳ್ಳಿಗೆ ಹೊಂದಿಕೊಂಡಂತೆ ಕಾಣುವ ಬೆಟ್ಟವೊಂದರ ಬುಡದಲ್ಲಿನ ಗುಹೆಯಂತಹ ತಾಣ. ರಾಜಧಾನಿಯ ಪ್ರಗತಿಯ ನೆರಳು ಕಂಡು ಕೇಳದ ಬುಡಕಟ್ಟೊಂದರ ವಾಸ ಇಲ್ಲಿ. ಅವರೇ ಇರುಳರು, ಅರ್ಥಾತ್ ಇರುಳಿಗರು. ಸಾಮಾನ್ಯವಾಗಿ ಬುಡಕಟ್ಟು ಜನಾಂಗದವರು ಶಿಕಾರಿ ನಡೆಸುವುದೇ ರಾತ್ರಿಯಲ್ಲಿ. ಕಾಡು ಬೆಕ್ಕು, ಮೊಲ, ಕಾಡು ಹಂದಿ, ಮುಳ್ಳು ಹಂದಿಗಳನ್ನ ಇವರು ಬೇಟೆಯಾಡುತ್ತಾರೆ. ಕರ್ನಾಟಕವು ಸೇರಿದಂತೆ ದೇಶದ ಇತರ ಭಾಗಗಳಲ್ಲಿ 25,000ದಷ್ಟು ಜನಸಂಖ್ಯೆಯುಳ್ಳ ಇಲಿಯನ್ನೇ ಹಿಡಿದು ತಿನ್ನುವ ಜನಾಂಗವೊಂದರ ಚಿತ್ರಣ ನಿಮ್ಮ ಮುಂದಿಡುತ್ತಿದ್ದೇವೆ. ಇವರೇ ಇಲಿಗರು, ಇರುಳರು, ಅರ್ಥಾತ್ ಇರುಳಿಗರು. ಮೂಲತಃ ನಿಗ್ರಾಡ್ ವರ್ಗಕ್ಕೆ ಸೇರಿದವರಾಗಿದ್ದು ಆಫ್ರಿಕಾದಿಂದ ಭಾರತಕ್ಕೆ ಬಂದು ದೇಶಾದ್ಯಂತ ಬುಡಕಟ್ಟು ಜನದವರಾಗಿ ಅಲ್ಲಲ್ಲಿ ಹಂಚಿ ಹೋಗಿದ್ದಾರೆ. ಅಲ್ಲಿಯ ಭಾಷೆ, ಪರಿಸರಕ್ಕೆ ಹೊಂದಿಕೊಂಡು ಬದಲಾಗುತ್ತಿದ್ದಾರೆ. ಇರುಳರು ಪದದ ಮೂಲದ ಕಲ್ಪನೆ ಸ್ಪಷ್ಟವಾಗಿ ಯಾರಲ್ಲಿಯೂ ಇಲ್ಲವಾದರೂ ಇರುಳು ಕಪ್ಪು ಎಂಬ ಹಿನ್ನೆಲೆಯಲ್ಲಿರಬಹುದು ಎಂದು ಅರ್ಥೈಸುತ್ತಾರೆ. ಕಾಡನಕುಪ್ಪೆ, ಅಂಕನಹಳ್ಳಿ, ಬನ್ನಿಕುಪ್ಪೆ, ಕುತ್ತಗನಹಳ್ಳಿ, ವಡ್ಡರಹಳ್ಳಿ ಮುಂತಾದ ಗ್ರಾಮಗಳಲ್ಲಿ ಇವರು ಕಾಣಸಿಗುತ್ತಾರೆ. ಇರುಳರ ಮೂಲ ವೃತ್ತಿ ಹೊಲಗಳಲ್ಲಿ ಕೆಲಸ. ರಾತ್ರಿಯ ಹೊತ್ತು ಶಿಕಾರಿಗೆ ಹೋಗುತ್ತಾರೆ. ಇವರಲ್ಲಿಯ ವಿಶೇಷವೆಂದರೆ ಬಿಲೆಗಳಲ್ಲಿನ ಇಲಿಗಳನ್ನು ಹಿಡಿಯುವ ರೀತಿ. ಕೈಯಲ್ಲಿ ಮಡಿಕೆ, ಸನಿಕೆ ಹಿಡಿದು ಹೊರಳುವ ಇವರು ಬಿಲವನ್ನ ಗುರುತಿಸಿ ಗುಣಿ ತೋಡಿ ಸಣ್ಣ ರಂಧ್ರ ಮಾಡಿರುವ ಮಡಿಕೆಯನ್ನ ಅಲ್ಲಿ ಬೋರಲಾಗಿ ಮುಚ್ಚುತ್ತಾರೆ. ಬಿಲದ ಸುತ್ತ ಬೆರಣಿ ಅಥವಾ ತರಗೆಲೆಗಳಿಂದ ಬೆಂಕಿ ಹಾಕುತ್ತಾರೆ. ಒಳ ಸೇರಿದ ಹೊಗೆಯಿಂದಾಗಿ ಇಲಿಗಳು ಮಡಿಕೆಯಲ್ಲಿನ ರಂಧ್ರದ ಜಾಡು ಹಿಡಿದು ಹೊರಬರಲೆತ್ನಿಸಿ ಸಾಧ್ಯವಾಗದೆ ಉಸಿರು ಕಟ್ಟಿ ಸಾಯುತ್ತವೆ. ಮಡಕೆ ತೆರೆದಾಗ 10 ಇಲಿಗಳು ಅರೆಪೆಕ್ನಾವಸ್ಥೆಯಲ್ಲಿಯೋ ಜೀವ ಕಳೆದುಕೊಂಡೋ ಇವರ ಪಾಲಾಗುತ್ತದೆ. ಹಾಗೂ ಬದುಕುಳಿದಿದ್ದರೆ ಅವುಗಳ ಕತ್ತು ತಿರುಗಿಸಿ ಸಾಯಿಸುತ್ತಾರೆ. ನಂತರ ಅದನ್ನು ತಂದು ಸುಟ್ಟು ಮಸಾಲೆ ಸೇರಿಸಿ ಬಾಯಿಗಿಳಿಸುತ್ತಾರೆ. ಇಂದಿನ ಈ ದಿನಗಳಲ್ಲಿಯೂ ಇಲಿಗಳನ್ನು ಹಿಡಿದು ತಿನ್ನುವುದೇಕೆ ಎಂಬ ಪ್ರಶ್ನೆಗೆ ಅವರ ಉತ್ತರ, ಇದು ನಮ್ಮ ಕುಲಕಸಬು. ಹುಟ್ಟು ಕಸಬು ಸ್ವಾಮಿ. ಅದು ಹಿರಿಯವರು ಯಾಕೆ ನಡೆದ್ರು ಅದನ್ನ ನಾಕಾಣಿಯಾರು ಬಳಸ್ಕೊಬೇಕು ಸ್ವಾಮಿ. ಅವರು ₹1 ಬಳಸ್ಕೊತಾ ಇದ್ರು. ನಾವು ಒಂದು 10 ಪೈಸೆ ಆದ್ರೂ ನಾವು ಅವರ ಇದರಲ್ಲಿ ಇದ್ ಮಾಡ್ಬೇಕು. ಇರುಳಿಗರು ಇತರ ಬುಡಕಟ್ಟು ಜನಾಂಗದವರಿಗಿಂತ ಸ್ವಲ್ಪ ಭಿನ್ನವೆಂದೇ ಹೇಳಬೇಕು. ಜನಪದ ಶೈಲಿಯ ಹಾಡುಗಳನ್ನು ಹಾಡುತ್ತಾ ತಮ್ಮಟೆ ಬಾರಿಸುತ್ತಾ ಕುಣಿಯುತ್ತಾರೆ. ಅವರ ಸಂಪ್ರದಾಯವೊಂದರ ಕುರಿತು ಅವರೇ ಹೇಳುವುದೇನೆಂದರೆ, ಹೆಣ ತಂದ್ಬಿಟ್ಟು ಕಲ್ಲು ತಂದು ಇಲ್ಲಿ ಮಡ್ತೀವಿ. ಬಂದವರೆಲ್ಲ ಇಲ್ಲಿ ಕಲ್ಲು ಮಡ್ತೀವಿ. ಮಡಗಿ ಇಲ್ಲಿ ಇದು ಪೂಜೆ ಮಾಡ್ಬಿಟ್ಟು ಮುಂಚೆ ತಗೊಂಡೋಗಿ ಹೆಣನ ನಾವು ಅಲ್ಲಿ ಸುಡ್ತೀವಿ. ಸುಟ್ಟುಬಿಟ್ಟು ಆಮೇಲೆ ಬಂದು ಸ್ಥಿತಿ ಮಾಡುವ ದಿನ ಬಂದು ಇಲ್ಲಿ ಹೂಬತ್ತಿ, ಕುಂಕುಮ ಎಲ್ಲ ಇಕ್ಕಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ದಿವೆ ತಗೊಯ್ತೀವಿ. ದಿವೆ ಹೋಗಿ ಅಲ್ಲಿ ಪೂಜೆ ಪುಷ್ಕರ ಎಲ್ಲ ಮಾಡಿಬಿಟ್ಟು ಹಿರಿಯವರೆಲ್ಲ ಬಂದು ಪೂಜೆ ಪುಷ್ಕರ ಮಾಡಿ ಆಮೇಲೆ ಅಲ್ಲಿ ಬರ್ತೀವಿ. ಆಗ ಎಲ್ಲ ಕುಂತ್ಕೋತೀವಿ. ಕಾಗೆಗಳು ಹದ್ದು ಬರು ಗಂಟ ಅಲ್ಲೇ ಕುಂತಿರ್ತೀವಿ. ಆಮೇಲೆ ಬಂದು ಎದೆ ಮೇಲೆ ನಾವು ಊಟ ಮಾಡಿಬಿಟ್ಟು 4 ಕಾಳು ಆಮೇಲೆ ನಾವು ಆಫೀಸಿಗೆ ಹೊರಟೋಯ್ತೀವಿ. ಬುಡಕಟ್ಟು ಜನರ ಹಲವಾರು ಪಂಗಡಗಳಲ್ಲಿ ಇರುಳಿಗರದೂ ಒಂದು. ಅದರಲ್ಲಿಯೂ ಇರುಳಿಗರು ಹೆಸರು ಮಾಡಿರುವುದು ಇಲಿ ಹಿಡಿದು ತಿನ್ನುವ ತಮ್ಮ ವಿಶಿಷ್ಟ ಪರಂಪರೆಯಿಂದ. ಅದನ್ನ ಅವರು ತಮ್ಮ ಕುಲಧರ್ಮವೆಂದೇ ಭಾವಿಸಿದ್ದಾರೆ. 22ನೇ ಶತಮಾನದತ್ತ ಸಾಗುತ್ತಾ ಬರ್ಗರ್, ಪಿಜ್ಜಾಗಳನ್ನು ತಿನ್ನುವ ಇಂದಿನ ಈ ಸಂದರ್ಭದಲ್ಲಿಯೂ
ಯಶಸ್ಸು ಪ್ರಗತಿಗಳ ಹಾದಿಯಲ್ಲಿರುವ ನಾಗರಿಕತೆಯ ಜನರ ನಡುವೆಯೂ ಇಲಿ ಹಿಡಿದು ತಿನ್ನುವ ಇಲಿಗರು ಅರ್ಥಾತ್ ಇರುಳಿಗರು ಇರುವುದು ಅಚ್ಚರಿಯೇ ಸರಿ.